ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ತಂದೂರಿ ಹೇಗೆ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆ ತಗೊಂಡು ಅದರಲ್ಲಿ 2 ಕಪ್ ಮೈದಾ ಹಾಕಬೇಕು, 2 ಸ್ಪೂನ್ ಶುಗರ್ ಹಾಕಬೇಕು, ಆಮೇಲೆ ಬೇಕಿಂಗ್ ಪೌಡರ್ 1 ಸ್ಪೂನ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ 1 ಸ್ಪೂನ್, ಇದನ್ನೆಲ್ಲ ಹಾಕಿ 1 ಬಟ್ಲು ಕರ್ಡ್ ತಗೋಬೇಕು. ಸಾಲ್ಟ್ ಹಾಕೋಬೇಕು 1 ಸ್ಪೂನ್, 1 ಕಪ್ ಹಾಲನ್ನು ಹಾಕೊಂಡು ಮೆಲ್ಲಗೆ ಎಲ್ಲನೂ ಕಲಿಸ್ಕೋಬೇಕು. ನಾವು ಬೇಕಾದರೆ ಇಲ್ಲಿ ಆಯಿಲ್ ಒಂದು ಸ್ವಲ್ಪ ಹಾಕೋಬಹುದು. ಚೆನ್ನಾಗಿ ಸಾಫ್ಟ್ ಆಗಿ ನಾವು ಇಲ್ಲಿ ಕಲಿಸ್ಕೊಂಡು 1 ಗಂಟೆ ಕಾಲವರೆಗೂ ನಾವು ಇಲ್ಲಿ ಮುಚ್ಚಿಡಬೇಕು. 1 ಗಂಟೆ ಆದಮೇಲೆ ನಾವು ನೋಡಬೇಕಷ್ಟೇ. ಮೊದಲು ಒಂದು ಪ್ಯಾನ್ ತಗೊಂಡು ಅದನ್ನು ಚೆನ್ನಾಗಿ ಹೀಟ್ ಮಾಡಬೇಕು. ಹೀಟ್ ಆದ ತಕ್ಷಣ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಚಪಾತಿ ಹೇಗೆ ಮಾಡ್ತೀವಲ್ಲ ಆವಾಗ ಹಾಗೆ ಮಾಡ್ಕೋಬೇಕು. ಚಪಾತಿ ಥರ ಚಪಾತಿ ಪುಡಿ ಹಿಟ್ಟು ತಗೋಬೇಕು. ಪುಡಿ ಹಿಟ್ಟು ತಗೊಂಡು ಇದನ್ನು ಲಾಡ್ಸ್ಕೋಬೇಕು. ಇವಾಗ ತಂದೂರಿ ಹೋಟೆಲ್ ಸ್ಟೈಲ್ ನಾವು ಹೇಗೆ ತಿಂತೀವಿ ಅಲ್ಲ, ಹಾಗೆ ಇಲ್ಲಿ ನಾವು ಮನೇಲೇ ಮಾಡ್ಬೋದು. ತುಂಬ ಟೇಸ್ಟಾಗಿ ಬರುತ್ತೆ. ನಾವಿಲ್ಲಿ ಇದಕ್ಕೆ ಕರಿ ಎಳ್ಳನ್ನು ಸ್ವಲ್ಪ ಮೇಲೆ ಹಚ್ಕೋಬೇಕು. ಮೇಲ್ಗಡೆ ಕೊರಿಯಂಡರ್ ಅಂದರೆ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲೆ ಹಾಕೋಬೇಕು. ಚಪಾತಿಯ ಹಿಂದ್ಗಡೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ ಎಲ್ಲ ಕಡೆ. ನೋಡಿ ಹಚ್ಕೊಳ್ತಾ ಇದ್ದೀನಿ. ಪ್ಯಾನ್ ಒಳಗೆ ಹಾಕಬೇಕು. ನೋಡಿ ನೋಡ್ತಾ ಇದ್ದೀರಾ, ಬಬಲ್ಸ್ ಎಲ್ಲ ಬರ್ತಾ ಇದೆ. ಸ್ವಲ್ಪ ಬೆಣ್ಣೆಯನ್ನು ತಗೊಂಡು ಸ್ವಲ್ಪ ಮೇಲ್ಗಡೆ ಹಚ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಹೀಟ್ ಮಾಡಬೇಕು. ಗ್ಯಾಸ್ ಮೇಲೆ ಉರಿ ಇರುತ್ತಲ್ಲ, ಚೆನ್ನಾಗಿ ಸುಡಬೇಕು. ಇದನ್ನು ನೀರು ಹಚ್ಚೋದ್ರಿಂದ ತಂದೂರಿ ಬಿಡೋದಿಲ್ಲ. ಅದಕ್ಕೆ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಟ್ರೈ ಮಾಡಿ ನೋಡ್ತೀರಾ ಮನೆಯಲ್ಲಿ. ತಂದೂರಿ ತುಂಬ ಟೇಸ್ಟಿ ಆಗಿರುತ್ತೆ ರೀ.